ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಾವೀಗಾಗಲೇ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಫೈನಲ್ C&R ಮೀನ್ಸ್ ಇನ್ನೇನು ಆಫ್ಟರ್ 1 ವೀಕ್ ಏನಾಗುತ್ತೆ, ನೋಟಿಫಿಕೇಶನ್ ಕೂಡ ಆಗುತ್ತೆ. ಸೊ ಹಾಗಾಗಿ ಫೈನಲ್ C&R ಬಂದಿದೆ ಈ ಶಿಕ್ಷಕರ ನೇಮಕಾತಿ ಸಲುವಾಗಿ. ಸೊ ಅದನ್ನು ಒಂದಷ್ಟು ಏನೇನು ಅಂಶಗಳು ಇಂಪಾರ್ಟೆಂಟ್ ಇದೆ ಅವುಗಳನ್ನು ಮಾತ್ರ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನಾವೀಗಾಗಲೇ ಆಲ್ರೆಡಿ C&R ಏನೇನಿದೆ ಅಂತೇಳಿ ಗಮನಿಸಿದ್ದೀವಿ. ಯಾರು C&Rನ ನೋಡಿಲ್ಲ ಅದನ್ನು ಇನ್ನೊಂದ್ಸಲ ಬೇಕಾದರೆ ಚೆಕ್ ಮಾಡಿ, ಅಥವಾ ಈ ಫೈನಲ್ C&R ಏನಿದೆ ಅದನ್ನಾದ್ರೂ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಹೋಗಿ. ನೋಡ್ಬೋದು ನೀವು, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿರುವಂಥದ್ದು ವಿಶೇಷ ರಾಜ್ಯ ಪತ್ರಿಕೆಯಲ್ಲಿ ಕರ್ನಾಟಕ ಸರ್ಕಾರ ಅಡ್ವಾನ್ಸ್ ಆಗಿ ಬಿಟ್ಟಿರ್ತಕ್ಕಂಥದ್ದು ನೋಡಿ. ಫೈನಲ್ C&R ಇದು ಅಧಿಸೂಚನೆ. ಏನು ಅಧಿಸೂಚನೆ ಇದೆ ಅಂತಂದರೆ ನೋಡಿ, ಈಗಾಗಲೇ C&R ಬಿಟ್ಟಿದ್ರು. ಏನು ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಅದಕ್ಕೆ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. C&R ಬಿಟ್ಬಿಟ್ಟು ಅನಂತರ ಏನಾಯಿತು, ಏನೇನು ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿದೆ ಆ ಎಲ್ಲ ಆಕ್ಷೇಪಣೆಗಳನ್ನು ಅಂದರೆ ಹಿಂದೆ ಬಿಟ್ಟಂಥ C&Rಗೆ ಸಂಬಂಧಪಟ್ಟಂಥ ಎಲ್ಲ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿರೋದರಿಂದ ಏನಾಗಿದೆ, ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೆಲವೊಂದು ಬೋಧನಾ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಲುವಾಗಿ 2026 ಕರಡನ್ನು ಏನು ಮಾಡಿದೆ, ಇಲ್ಲಿ ವಿಶೇಷವಾಗಿ ಪ್ರಕಟಣೆ ಮಾಡಿರೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಗಮನಿಸಿ, ಇಲ್ಲಿ ಈಗ ಆಲ್ರೆಡಿ ಏನೇನು ಡೀಟೇಲ್ಸ್ ಇದೆ ಅಂತೇಳಿ ನಮ್ಮೆಲ್ಲರಿಗೂ ತಿಳಿದಿದೆ C&Rನಲ್ಲಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಫೈನಲ್ C&R ಅಲ್ಲಿ ಇದರಲ್ಲಿ ಏನು ಬದಲಾಗಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಬಿಕಾಸ್ ಟೈಮ್ ಇವಾಗ ಎಲ್ರಿಗೂ ಗೊತ್ತಿದೆ, ಕೇವಲ ಏನು ನೋಟಿಫಿಕೇಷನಲ್ಲಿ ಬಿಡ್ಬೋದು ಏನನ್ನ ಸಿಲೆಬಸ್ ಬಿಟ್ಟು 45 ಡೇಸ್ಗೆ ಏನು ಮಾಡ್ಬೇಕಂತ ಅಂತಿದ್ದಾರೆ, ಏನು ಎಕ್ಸಾಮನ್ನು ಕಾಲ್ಫರ್ ಮಾಡ್ತಾರೆ. ಸೊ ಹಾಗಾಗಿ ಟೈಮ್ ತುಂಬ ಶಾರ್ಟ್ ಆಗಿದೆ. ಹಾಗಾಗಿ ಸ್ಟಡಿ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೇನೆ ಏನು ರೂಲ್ಸ್ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ಗಮನಿಸಿ, ಇಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೋಧನಾ ಹುದ್ದೆಗಳಿಗೆ ಒಂದಷ್ಟು ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ 2026 ಏನಾಗಿದೆ, ಈ ಒಂದು ಇಯರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ. ಆ ಬದಲಾವಣೆಗಳೆಲ್ಲವೂ ಕೂಡ ಏನಾಗುತ್ತೆ, ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡಂತಹ ದಿನಾಂಕದಿಂದ ಜಾರಿಗೆ ಬರುತ್ತೆ. ಹಾಗಾಗಿ ಏನು ಪ್ರಕಟಣೆ ಆಗಿದೆ, ಏನೆಲ್ಲ ಬದಲಾವಣೆಗಳಾಗಿದೆ ಅಂತೇಳಿ ನೋಡಿದರೆ ನಾವು ನೇಮಕಾತಿ ಪ್ರಾಧಿಕಾರದಿಂದ ಏನಾಗಿದೆ, 1 to 5 PSTR, GPSTR 68, ಹಾಗೆ ದೈಹಿಕ ಶಿಕ್ಷಕರು ಗ್ರೇಡ್ 2 1 to 8, ಗಣಕ ಶಿಕ್ಷಕರು, ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಟೀಚರು 1 to 8, ಗಣಕಯಂತ್ರ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಮಾತ್ರ 1 to 8ಗೆ. ರಿಮೈನಿಂಗ್ ಇರ್ತಕ್ಕಂಥ ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ಡಿವೈಡ್ ಆಗ್ತಾರೆ. ಹೆಂಗೆ, 1 to 5 PSTR, 68 GPSTR, 9th ಮತ್ತು 10th HSTR ಅಂತೇಳಿ ಡಿವೈಡ್ ಆಗ್ತಾರೆ. ಇಲ್ಲಿ ಗಮನಿಸ್ತಾ ಹೋಗಿ. ಮತ್ತು ನೋಡಿ, ಗಮನಿಸಿದ್ವಲ್ವ ಈಗಾಗಲೇ 1 to 5 ಮತ್ತು PSTR ಶಿಕ್ಷಕರು, ಹಾಗೆ ದೈಹಿಕ ಶಿಕ್ಷಕರು 1 to 8, ಗಣಕಯಂತ್ರ ಶಿಕ್ಷಕರು 1 to 8, ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ನಾವು ಇಲ್ಲೊಂದಷ್ಟು ನಿಯಮಗಳು ಬದಲಾವಣೆ ಆಗಿರೋದನ್ನ ಗಮನಿಸ್ತೀವಿ. ಏನು ಬದಲಾಗಿದೆ ಅಂತಂದರೆ ನೋಡಿ, ಇಲ್ಲಿ ಅನುಸೂಚಿ ಒಳಗಡೆ ಇಲ್ಲೇನು ಅಂತ ಚೇಂಜಸ್ ಏನೂ ಇಲ್ಲ. ಮೇಲೆ ಇರ್ತಕ್ಕಂಥ ಅಂಶಗಳಲ್ಲಿ ಚೇಂಜಸ್ ಆಗಿರೋದನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಅರ್ಜಿಗಳನ್ನು ಆಹ್ವಾನಿಸುವಂಥದ್ದು ಇಲ್ಲಿ ಗಮನಿಸಿ, ಇಂಪಾರ್ಟೆಂಟ್ ಆಗಿ ಇಲ್ಲಿ ನೇಮಕಾತಿ ಪ್ರಾಧಿಕಾರ ಅರ್ಹತೆ ಷರತ್ತುಗಳು ಅನ್ವಯವಾಗ್ತಕ್ಕಂಥ ಆಯ್ಕೆ ವಿಧಾನ, ಪರೀಕ್ಷೆಗೆ ಪಠ್ಯಕ್ರಮ ನೋಡಿ, ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆ, ಹಾಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿದಂಥ ಮೀಸಲಾತಿ ನೀತಿ ನಿಯಮಗಳು, ಎಲ್ಲವುಗಳ ವರ್ಗೀಕರಣವನ್ನು ನಿರ್ದಿಷ್ಟಪಡಿಸುವ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಮೂಲಕ
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು. ಅಧಿಸೂಚನೆಯ ಸಂಕ್ಷಿಪ್ತ ವಿವರಗಳುಳ್ಳ ಅಂತಹ ಜಾಹೀರಾತನ್ನು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಭಾಷೆಗಳಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಏನು ಮಾಡಬೇಕು, ತಿಳಿಸ್ಬೇಕು ಆ ಒಂದು ನೋಟಿಫಿಕೇಶನ್ ಬಗ್ಗೆ. ಹಾಗೆ ಇನ್ನಿತರ ಮಾಧ್ಯಮಗಳಲ್ಲೂ ಕೂಡ ಪ್ರಕಟಣೆ ಮಾಡಬೇಕು. ಏನನ್ನ ಶಿಕ್ಷಕರ ನೇಮಕಾತಿಗೆ ಕುರಿತಾದಂಥ ಅಧಿಸೂಚನೆಯನ್ನು ಪ್ರಕಟಿಸಬೇಕು ಅಂತ ಹೇಳ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದು ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ಆಯ್ಕೆ ವಿಧಾನ ಅವುಗಳನ್ನು ನೋಡಿ. ಆಯ್ಕೆ ವಿಧಾನದಲ್ಲಿ ನಾವು ಮುಖ್ಯವಾಗಿ 3 ಪತ್ರಿಕೆಗಳಿತ್ತು ಅಲ್ವಾ. ಲಾಸ್ಟ್ ಬಿಟ್ಟಂತಹ ಒಂದು C&R ಅಲ್ಲಿ 3 ಪತ್ರಿಕೆಗಳಿತ್ತು. ಹಾಗೆ ಕ್ರೈಟೀರಿಯಾ ಏನಿದೆ ಅಂತಂದರೆ ಸೆಲೆಕ್ಷನ್ ಕ್ರೈಟೀರಿಯಾ ವೇಟೇಜ್ ಹೆಂಗೆ ತೆಗಿತಾರೆ ಅಂತಂದರೆ ಅದು ಕೂಡ C&R ಅಲ್ಲಿ ಗಮನಿಸಿದ್ದೀವಿ. D.Edನವರಿಗೆ CET 70%, TET 20%, PUC ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಪಡೆದಂಥ ಅಂಕಗಳು 8%, ಮತ್ತು D.Edಲ್ಲಿ 2%. ಟೋಟಲಿ 100%ಗೆ ಏನು ಮಾಡ್ತಾರೆ, ಇದನ್ನು ವೇಟೇಜನ್ನು ಹೇಳಿದ್ದಾರೆ D.Edನವರಿಗೆ. ಹಾಗೆ 4 ವರ್ಷದ ಒಂದು ಪದವಿ ಕೋರ್ಸ್ಗಳನ್ನು ಮುಗಿಸಿದಂಥವರೆಗೂ ಕೂಡ ಸೇಮ್ ಹಾಗೇ ಇದೆ. 70% CET, TET 20%, BA B.Ed, BSc B.Ed, BI BEd ಇವೆಲ್ಲವೂ ಸೇರಿ 10%, ಟೋಟಲ್ 100%. ನೆಕ್ಸ್ಟ್ ನೋಡಿ 68th ಟೀಚರ್ಸ್ ಅವರಿಗೂ ಕೂಡ ಏನಾಗಿದೆ 70% ಈ CET, GPST ಶಿಕ್ಷಕರಿಗೆ, TET 20%, ಡಿಗ್ರಿ 8%, ಮತ್ತು B.Ed 2%. ಸೊ ಇದಿಷ್ಟು 100%ಗೆ ವೇಟೇಜನ್ನು ತೆಗಿತಾರೆ. ಯಾರಿಗೆ? GPST ಶಿಕ್ಷಕರಿಗೆ. ಹಾಗೆ 4 ವರ್ಷದ ಶಿಕ್ಷಣವನ್ನು ಪೂರೈಸಿದವರಿಗೆ, B.Ed ಮಾಡಿದವರಿಗೂ ಕೂಡ CET 70%, TET 20%, ಹಾಗೆ 4 ವರ್ಷದ B.Ed, BSc B.Ed, BA B.Ed ಮತ್ತು B.Ed ಮತ್ತು M.Ed ಆಗಿರೋರಿಗೆ, ಇವರಿಗೆಲ್ಲ ಸೇರಿ ಇವರಿಗೆ ಸಪ್ರೇಟಾಗಿದೆ ಅಂದರೆ 10% ಇದೆ. ಟೋಟಲಾಗಿ 100%. ಸೇಮ್, ಏನು ಚೇಂಜಸ್ ಇಲ್ಲ ನೋಡಿರಿ. ಲಾಸ್ಟ್ ಏನು C&R ಇತ್ತಲ್ಲ ಸೇಮ್ ಕ್ರೈಟೀರಿಯಾ, ಸೇಮ್ ವೇಟೇಜನ್ನು ತೆಗೆದಿದ್ದಾರೆ. ಎಲ್ಲ ನೀವು ನೋಡ್ಕೊಳ್ಬೋದು. ವಯೋಮಿತಿ ಬಂದುಬಿಟ್ಟು ನೋಡ್ಕೊಳ್ರಿ, ವಯೋಮಿತಿನೂ ಕೂಡ ಸೇಮ್ ಇದೆ. SC ST ಪ್ರವರ್ಗ 1ಕ್ಕೆ 45 ವರ್ಷ, ವರ್ಗ ಸೆಕೆಂಡ್ A ಸೆಕೆಂಡ್ B, ಥರ್ಡ್ Bಗೆ 43 ವರ್ಷ, ಸಾಮಾನ್ಯ ಅರ್ಹತೆ ಜನರಲ್ ಕ್ಯಾಟಗರಿಯವರಿಗೆ 40 years. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರ್ತಕ್ಕಂಥ ಕಡೆಯ ದಿನಾಂಕ ಇರುವಂತೆ ಅಭ್ಯರ್ಥಿಯ ವಯೋಮಾನವನ್ನು ಲೆಕ್ಕಾಚಾರವನ್ನು ಹಾಕುವಂಥದ್ದಾಗಿರುತ್ತೆ. ಇಲ್ಲೂ ಕೂಡ ಚೇಂಜಸ್ ಇಲ್ಲ, ಇಲ್ಲೂ ಕೂಡ ಏನು ಅಂತ ಚೇಂಜಸ್ ಇಲ್ಲ. ಅಂಥ ಚೇಂಜಸ್ ಇರೋವಂಥದ್ದನ್ನು ನಾವು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗತ್ತೆ. ವಿದ್ಯಾರ್ಹತೆ ಗೊತ್ತಿದೆ ಎಲ್ರಿಗೂ ಅಲ್ವಾ. D.Ed ಆಗಿರೋರಿಗೆ ಮತ್ತು B.Ed ಆಗಿರೋರಿಗೆ, BPEd ಆಗಿರೋರಿಗೆ, ಹಾಗೆ CS ಆಗಿರೋರಿಗೆ, ಕಂಪ್ಯೂಟರ್ ಸೈನ್ಸ್ ಆಗಿರೋರಿಗೆ, ಮತ್ತು ಇನ್ನಿತರೆ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ಕೊಂಡಿರೋರು ಅಂತ ಇವರೆಲ್ಲರಿಗೂ ಕೂಡ ಸಪ್ರೇಟಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಹತೆಗಳನ್ನು ಕೊಡಲಾಗಿದೆ. ಅವುಗಳನ್ನು ನೀವು ಡೀಟೇಲಾಗಿ ಇರುತ್ತೆ, ಇನ್ನೊಮ್ಮೆ ಚೆಕ್ ಮಾಡಿಕೊಳ್ರಿ. PSTR, GPSTR, HSTR, ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಟೀಚರ್ಸ್ಗೆ ಮಾತ್ರ ಏನು ಮಾಡ್ತಿದ್ದಾರೆ, ಇಲ್ಲಿ 1 to 8th ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರೆ. ರಿಮೈನಿಂಗ್ ಇರ್ತಕ್ಕಂಥ ಬೇರೆ ಬೇರೆ ಶಿಕ್ಷಕರಿಗೆ ಮಾತ್ರ ಏನು ಮಾಡ್ತಿದ್ದಾರೆ, 3 ಕ್ಯಾಟಗರಿ ಮಾಡಿದ್ದಾರೆ, 3 ವರ್ಗಗಳಾಗಿ. ಅಂದರೆ 1 to 5th PSTR, 6 to 8th GPSTR, 9th ಮತ್ತು 10th HSTR ಅಂತ. ಸೊ ಇಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಬಹುದೊಡ್ಡ ಬದಲಾವಣೆಯ ಅಂಶ ಏನಪ್ಪ ಅಂತಂದರೆ, PSTR ಶಿಕ್ಷಕರು, HSTR ಮತ್ತು GPSTR ಶಿಕ್ಷಕರಿಗೆ ಲಾಸ್ಟ್ ಬಿಟ್ಟಿರ್ತಕ್ಕಂಥ ಒಂದು C&R ಅಲ್ಲಿ ಏನಿತ್ತಪ್ಪ ಅಂತಂದರೆ, ಇಂಪಾರ್ಟೆಂಟ್ಲಿ 3 ಪೇಪರ್ ಇರುತ್ತೆ ಅಂತ ಅಂದರು. ಪೇಪರ್ 1 GK ಇರುತ್ತೆ, ಅಂದರೆ ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತೆ. ಪೇಪರ್ 2 ಅವರವರ ಒಂದು ಮೆಥಡ್ ಪೇಪರು, 50 ಮಾರ್ಕ್ಸಿಗೆ MCQs, 100 ಮಾರ್ಕ್ಸಿಗೆ ಲಾಂಗ್ ಆನ್ಸರ್ಸ್ ಅಂದರೆ ಡಿಸ್ಕ್ರಿಪ್ಟಿವ್ ಮೆಥಡಲ್ಲಿ ಬರೆಯುವಂಥದ್ದು ಅಂತ ಹೇಳಿದರು. ಹಾಗೆ ಥರ್ಡ್ ಪೇಪರ್ ಬಂದುಬಿಟ್ಟು ಕನ್ನಡ 50 ಮಾರ್ಕ್ಸು, ಇಂಗ್ಲೀಷ್ 50 ಮಾರ್ಕ್ಸು. ಸೊ ಇವುಗಳನ್ನೆಲ್ಲ ತೆಗೆದುಹಾಕಿ ರಿಮೂವ್ ಮಾಡಲಾಗಿದೆ ಕಂಪ್ಲೀಟಾಗಿ. ಇಲ್ಲಿ ಗಮನಿಸ್ಬೋದು ನೀವು. ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರು ಎಷ್ಟು ಮಾರ್ಕ್ಸಿಗಿರುತ್ತೆ,
100 ಮಾರ್ಕ್ಸ್ಗೆ ಇರುತ್ತೆ, OMR ನಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ಪೇಪರು? ಪೇಪರ್ ಫಸ್ಟ್ ಸಾಮಾನ್ಯ ಜ್ಞಾನ. ಇದೇ ಥರ PSTRಗಿರುವಂತೆ GPSTRಗೂ, HSTRಗೂ ಮತ್ತು PSTRಗೂ ಸೇಮ್, ಕೇವಲ 2 ಪತ್ರಿಕೆಗಳಿರುತ್ತೆ. ಪೇಪರ್ 1 ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ, ಬಾಲಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಹಾಗೆ ಭಾಷೆಗಳು, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಇಂಗ್ಲೀಷ್ ನೋಡಿ ಇಲ್ಲಿ ಸೇರ್ಪಡೆ ಆಗಿದೆ, ಗಮನಿಸ್ಬೋದು ನೀವು. 3rd ಪೇಪರ್ ಅಂತೇಳಿ ನಮಗೆ ಸಪ್ರೇಟ್ ಏನು ಕೊಟ್ಟಿದ್ರಲ್ಲ ಲಾಸ್ಟ್ ಸಿಲಿಂಡರಲ್ಲಿ, ಅದನ್ನು ಇಲ್ಲಿ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 1ನಲ್ಲಿ ಭಾಷೆಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ, ಇದಿಷ್ಟನ್ನು ಸೇರಿಬಿಟ್ಟು ಕಂಪ್ಲೀಟಾಗಿ 100 ಮಾರ್ಕ್ಸ್ಗೆ MCQಸ್ನಲ್ಲಿ ಪೇಪರ್ 1ಅನ್ನು ಕೊಡಲಾಗಿದೆ. ಇದನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ. ಪೇಪರ್ 2 ಅವರವರ ಒಂದು ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ, ನಿರ್ದಿಷ್ಟ ಪತ್ರಿಕೆ. ಸೊ ನಿರ್ದಿಷ್ಟ ಪತ್ರಿಕೆನೂ ಕೂಡ ಇದೇ ಥರ ಏನಾಗಿದೆ, 100 ಮಾರ್ಕ್ಸಿಗೆ MCQs ಮಾದರಿಯಲ್ಲಿ ನಿರ್ದಿಷ್ಟ ಪತ್ರಿಕೆನೂ ಕೂಡ ಕೊಟ್ಟಿರೋದನ್ನು ನಾವು ಗಮನಿಸ್ತೀವಿ. ನೋಡಿ, ಇದೇ ಥರ ಎಲ್ಲ ಒಂದು ದೈಹಿಕ ಶಿಕ್ಷಕರಿಗಾಯಿತು ಅಲ್ವಾ, ದೈಹಿಕ ಶಿಕ್ಷಕರಿಗೆ ಸೇಮ್ ಪ್ಯಾಟ್ರನಲ್ಲಿ ಕ್ವಶನ್ ಪೇಪರ್ ಇದೆ ನೋಡಿ. ಪೇಪರ್ 1 100 ಮಾರ್ಕ್ಸ್ MCQs, ಪೇಪರ್ 2 100 ಮಾರ್ಕ್ಸ್ MCQs. ಯಾವುದೇ ರೀತಿ ನೆಗೆಟಿವ್ ಇಲ್ಲ, ನೆಗೆಟಿವ್ ಇದೆ ಅಂತ ಎಲ್ಲೂ ಕೊಟ್ಟಿಲ್ಲ. ಹಾಗೆ ಅದರ ಜೊತೆಯಲ್ಲಿ ಸೆಕೆಂಡ್ ಪೇಪರ್ ಕೂಡ ಎಲ್ಲೂ ರೇಟಿಂಗ್ಸ್ ಇಲ್ಲ, ಡಿಸ್ಕ್ರಿಪ್ಟಿವ್ ಇಲ್ಲ, ಕೇವಲ MCQs. 2 ಪೇಪರು MCQs ಇದೆ, ನೆಗೆಟಿವ್ ಇಲ್ಲ. ನೀಟಾಗಿ ಇದನ್ನು ಗಮನಿಸ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಪದವೀಧರ ಶಿಕ್ಷಕರು 6 to 8 ಟೀಚರ್ಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸೇಮ್ ಸಾಮಾನ್ಯ ಜ್ಞಾನ ಪತ್ರಿಕೆ ನೋಡಿ 100 ಮಾರ್ಕ್ಸ್ OMR ಅಲ್ಲಿದೆ. ಕನ್ನಡ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು. ಇಲ್ಲೊಂದಷ್ಟು ಬದಲಾವಣೆ ಆಗಿದೆ, ಗಮನಿಸಬೇಕು. ಏನು ಬದಲಾವಣೆ ಆಗಿದೆ? ಇಲ್ಲ, ಆಲ್ರೆಡಿ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು, ಸಾಮಾನ್ಯ ಜ್ಞಾನ ಇತ್ತು, ಪ್ರಚಲಿತ ವಿದ್ಯಮಾನಗಳಿತ್ತು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂದರೆ ಲಾಸ್ಟ್ ಸಿಲಿಂಡರಲ್ಲೇ ಸೇರ್ಪಡೆ ಆಗಿತ್ತು. ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ, ಏನು ಚೇಂಜಸ್ ಇಲ್ಲ, ಸೇಮ್ ಪೇಪರ್. ಓಕೆನಾ, ಸೇಮ್ ಇದೆ. ಇದು ಫಸ್ಟ್ ಪೇಪರ್ GKಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸಿಗೆ. ಸೇಮ್ ನಿರ್ದಿಷ್ಟ ಪತ್ರಿಕೆ GPT, ಭಾಷಾ ಶಿಕ್ಷಕರು ಕನ್ನಡ, ವಿಷಯ ಜ್ಞಾನ ಕನ್ನಡ, ವಸ್ತುನಿಷ್ಠ ಮಾದರಿಯ ಅಂಕಗಳು OMRನಲ್ಲಿ ನೋಡಿ, OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿದೆ. ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಇಲ್ಲ ಅಂತ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇದು ಕನ್ನಡ ಭಾಷಾ ಶಿಕ್ಷಕರಾಗಿರ್ಬೋದು, ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಿರ್ಬೋದು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿರ್ಬೋದು ಅಲ್ವಾ. ಹಾಗೆ GPT ಸಮಾಜ ವಿಜ್ಞಾನ ಶಿಕ್ಷಕರು, ಅವರಿಗೂ ಕೂಡ ಅನ್ವಯಿಸುತ್ತೆ ನೋಡಿ. ಎಲ್ಲದರಲ್ಲೂ ಅಷ್ಟೇ OMR 100 ಮಾರ್ಕ್ಸ್ ಸಿಗಿದೆ ಅಂತೇಳಿ OMR ಶೀಟ್ನಲ್ಲಿ ಉತ್ತರಿಸಬೇಕಂತ ಕೊಟ್ಟಿದ್ದಾರೆ. GPSTR ಜೀವ ವಿಜ್ಞಾನ ಶಿಕ್ಷಕರು, ಗಣಕ ವಿಜ್ಞಾನ ಶಿಕ್ಷಕರು ಅಥವಾ ಕಂಪ್ಯೂಟರ್ ಟೀಚರ್ಸ್, ಇವರೆಲ್ಲರಿಗೂ ಕೂಡ ಇದೇ ಥರ ಪತ್ರಿಕೆಗಳಿರೋದನ್ನು ಗಮನಿಸ್ತೀವಿ. 100 ಮಾರ್ಕ್ಸಿಗೆ ಪೇಪರ್ 1 ಇರುತ್ತೆ ಮತ್ತು 100 ಮಾರ್ಕ್ಸಿಗೆ ಅದು ಕೂಡ OMRನಲ್ಲೇ ಇರುತ್ತೆ. ಸೊ ಏನು ಡೌಟ್ ಪಡೋ ಅಂಥ ಅವಶ್ಯಕತೆ ಇಲ್ಲ. ಲಾಸ್ಟ್ ಒಂದು ವೀಕಲ್ಲಿ ಏನು ವಿಷಯಗಳು ಹರಿದಾಡಿತ್ತಲ್ಲ, ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ. PSTR, GPSTR, HSTR ಅಲ್ವಾ, ಇವುಗಳಲ್ಲೆಲ್ಲ ಮುಖ್ಯವಾಗಿ ಪೇಪರ್ 2 ಮಾತ್ರ ಇರುತ್ತೆ, 3ನೇ ಪೇಪರ್ ಇರಲ್ಲ ಮತ್ತು ಡಿಸ್ಕ್ರಿಪ್ಟಿವ್ ಇರಲ್ಲ ಅಂಥೇಳಿ. ಅದೇ ವಿಷಯನ ಯಥಾವತ್ತಾಗಿ ಫೈನಲ್ ಸಿಲಿಂಡರಲ್ಲಿ ಬಿಟ್ಟಿರೋದನ್ನು ಗಮನಿಸ್ತೀರಾ ನೀವು. ಹಾಗಾಗಿ ಪ್ರೌಢಶಾಲಾ ಸಹ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕರಿಬೇಕು, ಹೈಸ್ಕೂಲ್ ಟೀಚರ್ನ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ ಇಲ್ಲಿ ಕಂಟಿನ್ಯೂ ಆಗಿದೆ ಅಷ್ಟೇ. ಲಾಸ್ಟ್ ಸಿಲಿಂಡರ್ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಇದು HSTRಗೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಿದ್ದಾಗಿದೆ. ಇದು ಕೂಡ MCQs ಮಾದರಿಯಲ್ಲಿದೆ. ಹಾಗೆ HSTRಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಶಿಕ್ಷಕರಾಗಿರ್ಬೋದು,
ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಿರ್ಬೋದು, CBZ ಶಿಕ್ಷಕರಾಗಿರ್ಬೋದು ಅಲ್ವಾ, ಕಲಾ ಶಿಕ್ಷಕರು ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಸೇಮ್ ಏನಂದರೆ 100 ಮಾರ್ಕ್ಸಿಗೆ OMR ಶೀಟ್ನಲ್ಲಿ MCQs ಮಾದರಿಯಲ್ಲಿರುತ್ತೆ ಪ್ರಶ್ನೆ ಪತ್ರಿಕೆ. ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇರಲ್ಲ ಅನ್ನೋದನ್ನು ಇಲ್ಲೆಲ್ಲ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಹಾಗೆ ದೈಹಿಕ ಶಿಕ್ಷಕರಿಗೂ ಸುಮಾರು ನಾವು ಗಮನಿಸಿರ್ತೀವಿ, ಇಲ್ಲಿವರೆಗೂ ಕೂಡ ಏನು ಅಂತ ಬದಲಾವಣೆ ಇಲ್ಲ. ಯಾವ ಪೇಪರಲ್ಲೂ ಅದೇ ರೀತಿ ದೈಹಿಕ ಶಿಕ್ಷಕರಲ್ಲೂ ಕೂಡ ಸೇಮ್ ಪೇಪರ್ 1 ಪೇಪರ್ 2 ಇರುತ್ತೆ. ಅಲ್ಲಿ ಕೂಡ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಗಮನಿಸಿ. ಏನು ಸೂಚನೆ ನೋಡಿ, ಇಲ್ಲಿ ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು. ಅಂದರೆ ನೋಟಿಫಿಕೇಶನ್ ಬಿಟ್ಟ ನಂತರ, ನೋಟಿಫಿಕೇಶನ್ ಒಳಗಡೆ ಅಥವಾ ನೋಟಿಫಿಕೇಶನ್ ಆಜುಬಾಜು ನೆಕ್ಸ್ಟ್ ಏನಾದರೂ ಸಿಲೆಬಸ್ ಬಿಟ್ಟರು ಅಂದರೆ ಮೇ ಬಿ ನೋಟಿಫಿಕೇಶನ್ ಜೊತೆಗೇ ಸಿಲೆಬಸ್ ಬಿಡ್ತಾರೆ. ಬಿಟ್ಟ 45 ದಿನ ಟೈಮ್ ಸಿಗುತ್ತೆ ಅಷ್ಟೇ, 1.5 ತಿಂಗಳಲ್ಲಿ ಅಲ್ವಾ. ಆ ಒಂದು 45 ದಿನಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮುಖ್ಯವಾಗಿ ಈ ಎಲ್ಲ ನಮ್ಮ ಆಫೀಸನ್ನು ಕಂಪ್ಲೀಟ್ ರಿವಿಸನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು PSTR, HSTR ಮತ್ತು GPSTR, ಹಾಗೆ ದೈಹಿಕ ಶಿಕ್ಷಕರು, ಹಾಗೆ ಕಂಪ್ಯೂಟರ್ ಶಿಕ್ಷಕರು ಇತ್ಯಾದಿ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇವಲ MCQs ಮಾದರಿಯಲ್ಲಿರ್ತಕ್ಕಂಥ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಥ ಫೈನಲ್ C&R ಆಗಿರುತ್ತೆ. ಸೊ ಇನ್ನು 1 ವೀಕ್ ಟೈಮ್ ತಗೋಬೋದು ನೋಟಿಫಿಕೇಷನ್ಗೆ. ಆಫ್ಟರ್ 1 ವೀಕ್ ನೋಟಿಫಿಕೇಷನ್ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ಸ್ಟಡಿಯನ್ನು ಇನ್ನೊಂದಷ್ಟು ನಿರಂತರವಾಗಿರಲಿ, ಇನ್ನಷ್ಟು ಚುರುಕ. ಈ ಒಂದು ಫೈನಲ್ C&R ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಡೀಟೇಲ್ಸ್ ಬೇಕಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಇದೆ, ಅಥವಾ ಈ ಒಂದು PDF ಇದೆ, ಡೀಟೇಲ್ ಆಗಿ ನೀವು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮ್ಮ ಜೊತೆ ಯಾವಾಗಲೂ ಟಚಲ್ಲಿರಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಯಾವುದಾದ್ರೂ ಒಂದಕ್ಕೆ ಜಾಯ್ನ್ ಆಗಿ. ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.